ನೋಡ್ರಿ AK-47 ಯಾರು ನೋಡಿಲ್ಲ. AK-47 ಐತಿ ನೋಡ್ರಿ ಇಲ್ಲಿ. ಕೆಟ್ಟ ಬೆಂಕಿ ಐತಿ. ಇಲ್ಲಿ ನೋಡ್ರಿ ರ್ಯಾಪಲ್ ಜೆಟ್ ಅಂತಾರೆ ಇದಕ್ಕ. ರ್ಯಾಪಲ್ ಜೆಟ್ ಫೈಟ್ ಮಾಡ್ತೈತಿ. ಹಾಯ್ ಹಲೋ ಎಲ್ರು ನಮಸ್ಕಾರ ರೀ. ಎಲ್ರು ಹೆಂಗಿದ್ರಿ? ಚೆನ್ನಾಗಿರ ಅನ್ಕೋತೀನಿ. ಇವತ್ತೆಲ್ರು ನಾವ ಏರ್ಫೋರ್ಸ್ ಮ್ಯೂಸಿಯಂದಾಗ ಬಂದಿದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡ್ ಹೋಗ್ತೀನಿ. ಹಾಗೆ ರೂಪಾಗ ಮೈಕ್ ಇದ್ರಿಕಿಲ್ಲ, ಅದಕ್ಕ ನಾ ವಾಯ್ಸ್ ಕೊಡತೀನಿ. ಉಳ್ಕಾದ ರೂಪಾಯಿಗೆ ತೋರಿಸ್ತಾಳೆ ನಿಮ್ಗೆ ಏನಂತ ಹೇಳಿ. ಇಲ್ಲಿ ನೋಡ್ರಿ ಎಲ್ಲ ಇವ ಆಗಿನ ಟೈಮ್ದಾಗ ಯುದ್ಧ ಆಡಿದ್ದೆಲ್ಲ ವಿಮಾನಗಳು ಇವ. ಬಾಂಬ್ಗಳೆಲ್ಲ ಹೆಂಗಿದ್ದು ಎಲ್ಲ ಅಂತ ಪ್ರತಿಯೊಂದೆಲ್ಲ ಹಾಕಿದಾರು. ಡೆಲ್ಲಿಗೆ ಏನಾದ್ರು ಬಂದಿದ್ರಿ ಅಂದ್ರೆ ಪಕ್ಕಾ ವಿಸಿಟ್ ಮಾಡ್ರಿ, ಮರ್ಯಾಕ್ ಹೋಗ್ಬೇಡ್ರಿ. ನೋಡ್ರಿ ಮಂದಿ ಅಟ್ ಬಂದಾರ, ಇಲ್ಲಿ ಗಾಡಿ ಎಲ್ಲ ನಿಂತಿದಾವು. ಟಿಕೆಟಿಗೆ ಒಂದ್ ಮನುಷ್ಯರಿಗೆ 30 ರೂಪಾಯಿ ತಗೋತಾರು. ಇಬ್ಬರು ಇದ್ವಿ ನಾವು 60. ನಮ್ ಚಿನ್ನೂಗೇನ್ ರೊಕ್ಕ ತಗೊಂಡಿಲ್ಲ ಅವ್ರ. ಈಗ ನೋಡ್ರಿ ಹೆಲಿಕಾಪ್ಟರ್ ಕೆಲಸ ನಡೆಯೋದ್ ಕಾಣ್ತೈತಿ. ಅದನ್ನೆಲ್ಲ ಮುಚ್ಚಿದಾರ. ದೊಡ್ಡ ಆಕಾರದಾಗ ಐತಿ ಹೆಲಿಕಾಪ್ಟರ್. ಆಗಿನ ಟೈಮ್ದಾಗ ಹೆಲಿಕಾಪ್ಟರ್ ನೋಡ್ರಿದ. ಇಲ್ಲಂದ್ರ ಒಂದ್ 60-70 ವರ್ಷ ಹಿಂದೆ ಹೆಲಿಕಾಪ್ಟರ್ ನೋಡ್ರದ ಹೆಂಗೈತಿ ಇದು. ನೋಡ್ರದ ಇದು ಹೆಲಿಕಾಪ್ಟರ್ ಆಗಿನ ಟೈಮ್ದಾಗ. ಬಾಗಿಲು ನೋಡಿ ಐತಿ ಇದಾಗ. ಇಲ್ಲಂದ್ರು ಒಂದ್ 15-20 ಜನ ಕುಂತಿರತ್ರಾಗ. ಕುಂಡೋಟ ದೊಡ್ಡ ವಿಮಾನ ಐತಿ. ಆ ತಳಗ ಬಾಂಬ್ಗಳು ಹಾಕಿ ಅಟ್ಯಾಕ್ ಮಾಡ್ತಿರತ್ರ ಮೇಲೆ. ಆ ಬಾಂಬ್ಗಳು ಕೆಳಗಡೆದ ನೋಡ್ರದ. ಈ ಹೆಲಿಕಾಪ್ಟರ್ ಯಾಕೋ ಪ್ಲಾಸ್ಟಿಕ್ನ ಮುಚ್ಚಾರು. ಸಿಕ್ಕಾಪಟ್ಟೆ ಬಿಸಿಲೈತಿ. ಏನ್ ಪೇಂಟ್ ಅದು ಮಾಡತಾರ ಆಮೇಲೆ ಅದಕ್ಕೋಸ್ಕರ ಬಾಂಬ್ ಅದ ನೋಡ್ರದ. ಎಡ್ಡು ಆಗಿನ ಟೈಮ್ದಾಗ ಫುಲ್ ಫೇಮಸ್ ಆದಂತ ಹೆಲಿಕಾಪ್ಟರ್ಗಳೆಲ್ಲ ಇವ ನೋಡ್ರಿ. ಪ್ರತಿಯೊಂದು ಬಾಂಬ್ಗಳು ಸೈಜ್ ಮುಖಾಂತರ ಎಲ್ಲ ಸೈಜ್ಗಳು ಅದಾವ ಅದ್ರಾಗ. ನಮ್ ಚಿನ್ನು ಮಗ್ಗ ಇವಂಗ ಬಿಸಿಲು ಕಂಡಾಪಟ್ಟಿ ಐತಿ. ಆದ್ರೂ ಎತ್ಕೋತಂಬ ಅಂದ್ರೆ ಹೇಳಂಗಿಲ್ಲ. ಬಟ್ ನಾನು ನಡ್ಕೋತ ಬರ್ತಾನಂತಾನು ಉಲ್ಟಾ ಕ್ಯಾಪ್ ಹಾಕೊಂಡ್ ನಾನು ಬೇರೆ. ಇದು ರ್ಯಾಪಲ್ ಜೆಟ್ ಅಂತ ನೋಡ್ರಿ. ಅದು ಈ ಟಿಕೆಟ್ ಓಡ್ತೈತಿ ಒಂದ್ 5 ಸೆಕೆಂಡ್ದಾಗ, ಇಲ್ಲಂದ್ರೆ 5 ಕಿಲೋಮೀಟರ್ ಓಡ್ತೈತಿ ಅಂಬಲ್ಲ. ಅಷ್ಟು ಸ್ಪೀಡ್ ಓಡ್ತೈತಿ ಅದ. ತಳಗಿಂದೆಲ್ಲ ಸಣ್ಣ ಸಣ್ಣ ಬಾಂಬ್ಗಳ ಎಲ್ಲಿ ಬೇಕಲ್ಲ ಟಾರ್ಗೆಟ್ ಅಲ್ಲೇ ಹೊಡಿತೈತಿ. ಬರೀ ನಾ ಆಮ್ಸ್ ಗ್ಯಾಲರಿ ಐತಿ, ಅಲ್ಲಿ ಕರ್ಕೊಂಡ್ ಹೋಗ್ಕಾಳು. ಒಳಗ್ ಹೋಗ್ಬಿಟ್ಗೆ ನೋಡ್ರಿ ಫುಲ್ AC ಲೈಟ್ ಹಚ್ಚಿದಾರು. ಫಸ್ಟ್ ಕ್ಲಾಸ್. ಒಳಗೆ ಎಲ್ಲ ಮಸ್ತ್ ಐತಿ ನೋಡ್ರಿ. ದೊಡ್ಡ ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾದಾಗ ಇಡೀ ಎಷ್ಟು ದೂರ, ಎಷ್ಟೋ 50 ಕಿಲೋಮೀಟರ್ ದೂರ ಕ್ಯಾಮ್ರಾದ ಏನು ಯಾವ್ದೋ ಒಂದು ಏನೋ ಹೊಂಟ್ರ ಅದು ಕಾಣ್ತೈತಿ ಇದ್ರಾಗ. ಆಗಿನ ಟೈಮ್ದಾಗ ಇದ್ದಿದ್ದೆಲ್ಲದ ಮ್ಯೂಸಿಯಂದಾಗ. ಇದು ನೋಡ್ರಿ ಇದೇನು ಗೊತ್ತಾಗೋತ್, ತಳಗೇನು ಬರ್ದಿಲ್ಲ, ಏನ್ ಗೊತ್ತಾಗೋತು. ಈಗ ಇದೆಲ್ಲ ಸಂಸಾರ ಅವಯವ ಎಲ್ಲ ಇದ್ದು ಆಗಿನ ಟೈಮ್ದಾಗ. ನೋಡ್ರಿ ಹೆಂಗಿದ್ದು ಎಲ್ಲದ ಸಂಸಾರ ಎಲ್ಲ. ಏನೋ ಒಂದ್ ನಮ್ ದೇಶ ಒಳಗೆ ಹೋಗ್ರ ಅದೆಲ್ಲ ಸಿಗ್ನಲ್ ಕೊಡ್ತಿದ್ದು. ಇವು ಬಾಂಬ್ ದಾಳಿ ಮಾಡಾಕ ಇವೆಲ್ಲ ಬಾಂಬ್ಗಳೆಲ್ಲ ಇವ. ಇದು ನೋಡ್ರಿ ಆಗಿನ ಟೈಮ್ದಾಗ ಫುಲ್ ಫೈಟರ್ ಜೆಟ್ ಇದ. ಹೆಂಗ ಬೇಕಾದ್ರೆ ತಿರ್ಸೆ ಇದೆ. ಎಲ್ಲಿ ಬೇಕಾದ್ರೆ ದುಶ್ಮನ್ ಎಟ್ ದೂರ ದೂರನ ತಕ ಹೋಗಿ ಅಲ್ಲಿ ಹೊಡಿತಿತ್ತದ. ಹೊಡೆದಕೇರಿಂದ ಇದನ್ ಮಾಡ್ತಿತ್ತು ಆಗಿನ ಟೈಮ್. ನಮ್ ದೇಶದ ಎಲ್ಲ ಯೋಧರಿಗೆ ಒಂದ್ ದೊಡ್ಡ ಸಲಾಮ್ ರೀ. ಇವೆಲ್ಲ ನೋಡ್ರಿ ಆಗಿನ ಟೈಮ್ದಾಗ ಇನ್ನೆಲ್ಲ ನೋಡ್ರದೇವ್ ಬರ್ದಾರು. ಮೋಟ್ರ್ ರಾಕೆಟ್ ಅಂತೇಳಿ 15 ವರ್ಷ ಏನೋ 15 ವರ್ಷ ಹಿಂದೆ ಆಗಿದ್ದದ. ಇವ್ ಸಣ್ಣ ಸಣ್ಣ ಲಾಂಚರ್ ಎಲ್ಲಿ ಬೀಳ್ತೈತಿ ಅಲ್ಲಿ ಮಣಿನ ಹೊಡೆದಕ್ಕಿತ್ತು. ಆಟ ಅಲ್ಲಿ ಮೇಲಿಂದ ತೆಗೆದು ಹೋಗಿತಿರೋದನ್ನ. ಇದು ಕ್ಯಾಮ್ರಾ ನೋಡ್ರದ. ದೂರ ಇತ್ತ ಕ್ಯಾಮ್ರಾ ಅಬ್ಸರ್ವ್ ಮಾಡೋದು. ಈ ತರ ಕಣ್ಣ ಹಾಕಿ ಕ್ಯಾಮ್ರಾ ನೋಡ್ರ ದೂರ, ಇಲ್ಲಂದ್ರೆ 30-40 ಕಿಲೋಮೀಟರ್ ದೂರಿಂದೆಲ್ಲ ಕಾಣ್ತಿತ್ತು. ಅದ್ನ ಎಲ್ಲ ನಮ್ಮಂತವ್ರಿಗೆ ಹೆಲ್ಪ್ ಆಕಿತ್ತು. ಯಾರ ಯೂಸರ್ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಕಿತ್ತು ಇಂಥವೆಲ್ಲ ಸಾಮಾನುಗಳು ಇದ್ದವಾಗ. ಇದು ಏನೋ ಛತ್ರಿ ಇದ್ದಂಗ ಐತಿ. ಬಹುಶಃ ಸಿಗ್ನಲ್ ಕೊಡ್ದ ಅನಸ್ತೈತಿ. ಮ್ಯಾಲಿಂದ ಸಿಗ್ನಲ್ ಹೆಂಗಿರ್ತೈತಿ ಆ ಸಿಗ್ನಲ್ ಕೊಡುದಿದ. ಇವ ಜೆಟ್ ಒಳಗ್ ಕುಂಡಾಕ್ರಿ ಇದ. ಅದಕ್ಕೇನಾದ್ರು ಜೆಟ್ ಯಾರಾದ್ರೂ ವಿಮಾನಗಳು ಅಟ್ಯಾಕ್ ಮಾಡ್ರ ಪಟ್ನ ಒಂದು ಬಟನ್ ಇರ್ತಾವ ಒತ್ತಿಕ್ರೆ ಮ್ಯಾಲ ಹಿಂಗೆ ಈ ಮನುಷ್ಯ ಸೇಫ್ ಆಗೋ ಸಲುವಾಗಿ ಒಳಗ್ ಕೂತ್ ಹೊಡಿಯೋ ಡ್ರೈವರ ಸೇಫ್ ಆಗಿ ಹೊಡಿಲಿ ಅಂತ ಉಳಿಬೇಕಂತ ಹೇಳಿಕೇರಿಂದ ಇದನ್ನ ಮಾಡಿರ್ತಾರ. ಇದು ಪಟ್ನ ಅಂತರ ಹಾರ್ತೈತಿ. ಒಂದ್ ಪ್ಯಾರಾಚೂಟ್ ಒಂದ್ ಮ್ಯಾಲಿಂದ ಗಾಳಿ ತಳಗಿಳಿದ ಬರ್ತೈತಿ. ಪ್ರತಿಯೊಂದೆಲ್ಲ ಹಾಕಿದಾರು. ಚಲೋ ಐತಿ. ಇದು ಮಷಿನ್ ನೋಡ್ರಿದ. ಒಳಗಿನ ವಿಮಾನದಾಗಿನ ಮಷಿನ್ ನೋಡಿರ್ತೈತಿ. ಈ ತರ ಇರ್ತೈತ. ಮೇನ್ ಇದ್ರದ ಇಂಜಿನ್ ಎಲ್ಲ ಮಷಿನ್ ಇದ. TV2117 ಅಂತ ಏನೋ ಬರ್ದಾರು. ನೋಡ್ರಿ ಚೆನ್ನಾಗೈತಿ. ಒಂದ್ಸರಿ ನೋಡ್ಬೇಕು. ಯಾಕಂದ್ರೆ ಎಲ್ಲಾ ನಿಮ್ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ನೋಡ್ರಿ. ಒಬ್ರ ನೋಡಕ್ ಹೋಗ್ಬೇಡ್ರಿ. ರೂಪಾಗ ಇದೇನ ಕರೆಕ್ಟ್ ಅರ್ಥ ಆಗೋತ್ ಕರೆ ಹಂಗ ನೋಡತಾಳು. ನಾ ಮುಂದ್ ಹೊಂಟದನು. ಇದು ನೋಡ್ರಿ ಯಾವ್ದೋ ಬಾಂಬ್ ಐತಿದ್ದ. ಇಲ್ಲೊಂದು 60 ಕಿಲೋಮೀಟರ್ ಹೋಗಿ ಹೊಡಿತಿತ್ತದ. ಇವ್ ನೋಡ್ರಿ ಆಗಿನ ಟೈಮ್ದಾಗ ಗನ್ಗಳೆಲ್ಲ ನೋಡ್ರಿ. ಆಗಿನ ಟೈಮ್ದಾಗ ಗನ್ಗಳ ಈ ತರ ಅಟ್ಯಾಕ್ ಮಾಡಿ ನಾವ್ ಎಷ್ಟೋ ಯೋಧರು ಇವನ್ನೆಲ್ಲ ಹಿಡ್ಕೊಂಡ ಕೇರಿಂದ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡಕ್ ಆಗಿರ್ಬೋದು, ಅಥವಾ ನಮ್ ದೇಶ ಯಾರು ಕಬ್ಜಾ ಮಾಡಕ್ ಬಂದ್ರೆ ಅವ್ರನ್ನೆಲ್ಲ ಹಿಡ್ಕೊಂಡು ಹೊಡಿಯೋದಾಗ್ಲಿ ಇದರಿಂದ ಮಾಡ್ಯಾರ. ಆಗಿನ ಟೈಮ್ದಾಗ ಏರ್ಫೋರ್ಸ್ ಅವ್ರ ಖಡ್ಗಗಳನ್ನ ಯೂಸ್ ಮಾಡ್ತಿರು. ಮೊದಲು ಹಳಿ ಕಾಲ್ ಟೈಮ್ದಾಗ ಏರ್ಫೋರ್ಸ್ ಯಾರು ಇದ್ರಲ್ಲ ಕೈಲಿಂದ ಅವ್ರ ದುಶ್ಮನ್ಗಳನ್ನ ಕೊಂದಾಕ್ತಿದ್ರು. ನೋಡ್ರಿ ಅವಾಗ ಮ್ಯಾಲ ಬರ್ದ ನೋಡ್ರದ ಭಾರತೀಯ ವಾಯುಸೇನಾಕ ತಲ್ವಾರ್ ಅಂತ ಹೇಳಿ. ನೋಡ್ರಿ ಆಗಿನ ಟೈಮ್ದಾಗ ಎಲ್ಲ ನೋಡ್ರದ. ನಮ್ ಚಾನಲ್ ಹತ್ತ ಸಬ್ಸ್ಕ್ರೈಬ್ ಮಾಡ್ಕೊರಿ. ಶ್ರೀ ಕುಟುಂಬ ಮರ್ಯಾಕ್ ಹೋಗ್ಬೇಡ್ರಿ. ಎಲ್ಲರೂ ಶೇರ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಇಂಥವೆಲ್ಲ ವಿಡಿಯೋಗಳನ್ನ ನಿಮ್ಗೆ ಹಾಕ್ತಾ ಇದೀವಿ ನಾವು. ದಯವಿಟ್ಟು ಮರ್ಯಾಕ ಹೋಗಬೇಡ್ರಿ. ಇದು ನೋಡ್ರಿ ಆಗಿನ ಟೈಮ್ ನೋಡ್ರಿ. ಅಂಕುಶ್ ಅಂತ ಹೆಸರಿದ. 70 ಕಿಲೋಮೀಟರ್ ದೂರಿಂದ ಹೊಡಿತೈತಿ. ಅಲ್ಲಿ ಮನುಷ್ಯ ಕೂತಾನ. ಎಲ್ಲ ಯಾರ ಕಾಜಾದ್ ಹಿಡ್ದಾರ ತೇಕಿರಿಂದ ಅದನ್ನೆಲ್ಲ ಹಿಡ್ಯಾಕ ಸಣ್ಣ ಸಣ್ಣ ಹುಡುಗರು ಹಿಡಿತಾರ. ಅದಕ್ಕ ಅಲ್ಲಿ ಒಬ್ರನ್ನ ಕೆಲ್ಸ ಕುಣ್ಸಿದಾರ. ಈ ಆಗಿನ ಟೈಮ್ದಾಗ ಗನ್ಗಳ ಪಿಸ್ಟಲ್ ನೋಡ್ರಿ ಅವು ಇವೆಲ್ಲದ. LMG ಅಂತಾರ, ಏನೋ ಪಿಸ್ಟಲ್ಗಳು ಅಂತಾರ. ಅವಕ್ಕೆ ಏನೇನ್ ಅಂತೀರ ಮೊದಲು ಆಗಿನ ಟೈಮ್ ಎಲ್ಲದವ್ರಿ. ಈಗೆಲ್ಲ ಕೆಲಸ ಮಾಡಂಗಿಲ್ಲವ. ಈಗೆಲ್ಲ ಬೇರೆ ಬೇರೆ ಟೆಕ್ನಾಲಜಿ ಬಂದಾವ. ಆಗಿನ ಟೈಮ್ದಾಗ ಮಾಡಿದ್ವಲ್ಲವ. ಇದು ನೋಡ್ರಿ ಆಗಿನ ಟೈಮ್ದಾಗಿಂದ.
ಇದು ಬತ್ ನೋಡ್ರಿ AK-47. ಯಾರ್ AK-47 ನೋಡಿಲ್ಲ ಅಂತೀರಿ ನೋಡ್ರಿ ಕಣ್ಣಾರಿ ಒರಿಜಿನಲ್ ಐತದ ಡೂಪ್ಲಿಕೇಟ್ ಅಲ್ಲ. ಒರಿಜಿನಲ್ ಜೊತೆ ಅದ್ರ ಬುಲೆಟ್ಗಳು ಹಾಕಿದಾರ. ಇದ್ ನೋಡ್ರಿ ನಮ್ ಚಿನ್ನು ಸಗ ಹೇಳ್ತಾನ ಇದೇನ ನೋಡ್ತಾನ ಮಗ AK-47 ನೋಡಿ ಅವ್ ಫುಲ್ ಖುಷಿ ಅದ. ಅವ್ ಫಸ್ಟ್ ಟೈಮ್ ನೋಡಿದಾನ ಜೀವನದಾಗ. ಇವೆಲ್ಲ ಆಗಿನ ಟೈಮ್ದಾಗಿನ ಗನ್ಗಳ ಪಿಸ್ಟಲ್ಗಳಾತು. ಮತ್ತ ಏರ್ಫೋರ್ಸ್ ದವ್ರ ಇರ್ತಾರಲ್ಲ ಅವ್ರು ಯಾವ ತರ ಅರಿಬಿ ಇರ್ತಾವ ಅವ್ರು ಯಾವ ಯೂನಿಫಾರ್ಮ್ ಯಾವ ತರ ಇರ್ತಾವ ಅನ್ನೋದನ್ನ ಅದನ್ನು ಸಹ ಗ್ಲಾಸ್ನ ಹಾಕಿದಾರ ನೋಡ್ರಿ. ಈ ತರ ಫುಲ್ ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರ. ಆಗಿನ ಟೈಮ್ದು ಯುದ್ಧ ಅಡಿಕೆರಿಂದ ಯಾವ್ಯಾವ ಜನ ಎಷ್ಟು ಹುತಾತ್ಮರಾಗಿದಾರು ಮತ್ ಯಾವ್ಯಾವ ವೆಪನ್ ಗಳು ಯೂಸ್ ಮಾಡ್ತಾರೆ ಎಲ್ಲಾ ಬೋರ್ಡಿನಾಗ ಹಾಕಿದಾರ. ಇದು ಏರ್ಫೋರ್ಸ್ ಫ್ಲಾಗ್ ಇದೆ ನಮ್ ಇಂಡಿಯಾ ಜೊತೆ ಫ್ಲಾಗ್ ಗಳನ್ನ ಹಾಕ್ಯಾರು. ಜನ ನೋಡ್ರಿ ಜನ ಅಂತೂ ಕಂಡಾಪಟ್ಟಿ ಬರ್ತಾರ. ಇವತ್ತ ಕಡಿಮೆ ಹಾಕಿದ್ರ ಬಿಸಿಲು ಸಿಕ್ಕಾಪಟ್ಟೈತಿ ಜನ ಬಿಸಿಲಾಗ ಸ್ವಲ್ಪ ಕಡಿಮೆ ಬರ್ತಾರ. ಯಾಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ದಿಲ್ಲಿಯಾಗ ಜನ ಹೊರಗಡೆ ಬರಂಗಿಲ್ಲ. ಇವ್ರಂತೂ ಅಲ್ಲೇ ನಿಂತಾರ ಲೌಟ್ ಬರವಾರು ಇನ್ನ ಇಲ್ಲಿ ಬಾಳ್ ನೋಡದೈತಿ ದೊಡ್ಡದೈತಿ ಅದ. ಇದ್ ನೋಡ್ರಿ ಏರ್ಫೋರ್ಸ್ ಅಲ್ಲಿ ಜಮ್ಮು ಕಾಶ್ಮೀರ್ ಸೈಡ್ ಅವಾಗೆಲ್ಲ ಜನರಿಗೆಲ್ಲ ತಿಳಿಸಿ ಹೇಳ್ತಿದ್ರು. ಆಗಿನ ಟೈಮ್ದಾಗ ಇಲ್ಲಿ ಸ್ವಲ್ಪ ಯುದ್ಧ ಗಿದ್ದ ಆಕೈತಿ ಅಂದ್ರೆ ಅವ್ರಿಗೆ ಮೊದಲ ಸಿಗ್ನಲ್ ಕೊಡ್ತಿರತ್ತ. ಇಲ್ಲ ನೀವು ಇಲ್ಲಿಂದ ಹೊರಟ್ರಿ ನಾವ್ ಸ್ವಲ್ಪ ಇಲ್ಲೆಲ್ಲ ಸಮಸ್ಯೆ ಆಕೈತಿ ಅದಕ್ಕ ಹೋಗ್ರಿ ಅಂತ ಹೇಳಿಕೇರಿಂದ ಅವ್ರನ್ನೆಲ್ಲರೂ ಕುಣಿಸಿ ಒಂದ್ ಸ್ವಲ್ಪ ಚರ್ಚೆ ಮಾಡಿ ಹೇಳ್ತಿರಂತ ಆ ಟೈಮ್ದಾಗ. ಇಲ್ಲಿ ನೋಡ್ರಿ ಇವ್ರಿಬ್ರು ನಿಂತಾರದ ಫೋಟೋ ತೆಗಿರಿ ಕಾಡತಾರು ಇಲ್ಲಿ ವಿಡಿಯೋ ಮಾಡೋದ್ ಹೆಚ್ಚಾಗೈತಿ ಅಂದ ಫೋಟೋ ತೆಗಿರಿ ಅಂತೇಳಿ ಆ ಮಗ ಬಾಯಾಗಿನ ಬಟ್ಟ ತೆಗಿಯಾಕ ತಯಾರಿಲ್ಲವ. ನೋಡ್ರಿ ಆಗಿನ ಟೈಮ್ದಾಗ ಎಲ್ಲ ಏರ್ಪೋರ್ಟ್ ಡ್ರೆಸ್ಗಳು ಹೆಂಗ ನೋಡ್ರಿ ಕಾಕಿ ಕಲರ್ದಾಗ ಪೊಲೀಸ್ ಹೆಂಗಿರ್ತಾರಲ್ಲ ಅದೇ ತರ ಇದ್ದು ಆಗಿನ ಟೈಮ್ದಾಗ. ಬರ್ತಾ ಮಾಡಿಫಿಕೇಶನ್ ಮಾಡ್ಕೋತ ಬಂದ್ರು ವೈಟ್ ಬ್ಲೂ ನೇವಿ ಬ್ಲೂ ಈ ತರ ಮಾಡ್ಕೋತ ಈಗಿನ ಟೈಮ್ದಾಗ ನೇವಿ ಬ್ಲೂದಾಗ ಅದಾರು. ಯಾವಾಗ ವಿಮಾನಗಳು ಹೊಡಿತಾರಲ್ಲ ಆ ಟೈಮ್ದಾಗ ಈ ತರ ಡ್ರೆಸ್ ಹಾಕೋತಾರ. ಎರಡ್ ಡ್ರೆಸ್ ನೋಡ್ರಿ ಈ ಡ್ರೆಸ್ಗಳನ್ನ ಹಾಕೋತಾರು. ಹೆಣ್ಮಕ್ಳು ಸಕೈತ್ರ ಫೈಟರ್ದಾರು ಮೆಚ್ಚಬೇಕಾದ ಹೆಣ್ಮಕ್ಳು ಎಲ್ಲರಿಗೂ. ಇದ್ ನೋಡ್ರಿ ಸರ್ದಾರ್ಗಳಾತು ಪ್ರತಿಯೊಬ್ರು ಎಲ್ರಿಗೂ ಒಂದೊಂದ್ ಡ್ರೆಸ್ ಕೊಡ್ತಿದ್ರ ಆ ಟೈಮ್ದಾಗ. ನೋಡಿ ಯಾರ್ಯಾರ ಹುತಾತ್ಮರಾಗಿದಾರ ಯುದ್ಧ ಮಾಡಿ ಏರ್ಫೋರ್ಸ್ನಾಗ ಅವ್ರೆಲ್ಲರದು ಫೋಟೋಗಳು ಹಾಕಿದಾರ ಅವ್ರ ಬಗ್ಗೆ ಬರ್ದಿದಾರ ಯಾವ ತರ ಆಗಿದೆ ಅಂತ. ಇದ್ ನೋಡ್ರಿ ಬಾಂಬ್ಗಳು ಹಾಕಿದ್ ಅಟ್ಯಾಕ್ ಮಾಡಿದ್ದೆಲ್ಲ ಹೆಂಗ್ ಡಿಸೈನ್ ಅನ್ನ ಒಂದು ಕಲ್ಲಿನ ಮುಖಾಂತರ ಮಣ್ಣಿನ ಮುಖಾಂತರ ಇದನ್ನೆಲ್ಲ ಮಾಡಿದಾರು. ಟ್ಯಾಂಕರ್ಗಳೆಲ್ಲ ಹಾಕಿದಾರು. ಮಸ್ತ್ ಐತಿ ನೋಡ್ರಿ ಮರ್ಯಾಕ್ ಹೋಗ್ಬೇಡ್ರಿ. ಇನ್ನೊಂದ್ ಪಾರ್ಟ್ ಐತಿ ಅದನ್ನ ಹಾಕ್ತಿವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ಸಿಗುಣ್ರಿ. ನಮಸ್ಕಾರ್ರಿ ಬಾಯ್ ಬಾಯ್.